Picture yourself waking up to the rising sun, wrapped in a soft veil of fog with the scent of fresh coffee plantations surrounding your villa in a warm embrace. At Vanasya Farm Plots, your mornings start with the fresh aroma of coffee, the crisp mountain air, and the melody of nature's symphony. Nestled in the foothills of the majestic Western Ghats, this 40-acre paradise is designed to blend luxury with nature. Premium amenities meticulously crafted for restaurant, pond, jogging track, badminton and basketball courts, plantation trail. From scenic designs to cozy farm-suitable dining, every moment at Vanasya is crafted for peace, luxury and adventure. Nature's beauty, laughter and pure joy. Book your visit today. ಹಾಯ್ ಫ್ರೆಂಡ್ಸ್, ಇದು ಮಸ್ತ್ಮಗ.com ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ಕಳೆದ ವರ್ಷ ನೆರೆಯ ಬಾಂಗ್ಲಾದಲ್ಲಿ ದೊಡ್ಡ ದಂಗೆ ನಡೆದು ಅಲ್ಲಿನ ಪ್ರಧಾನಿ ಶೇಖ್ ಹಸೀನಾ ಆದೇಶ ಬಿಟ್ಟು ಹೋಗಿದ್ರಲ್ಲ, ಆ ವಿಚಾರ ಸಂಬಂಧ ಸ್ಫೋಟಕ ಮಾಹಿತಿ ಸಿಕ್ಕಿದೆ. ಪಹಲ್ಗಾಮ್ ದಾಳಿ ಹಿಂದಿದ್ದ ಉಗ್ರ ಹುಳುಗಳೇ ಹಸೀನಾ ಸರ್ಕಾರ ಬೀಳಿಸೋದ್ರಲ್ಲೂ ಕೆಲಸ ಮಾಡಿದ್ರು ಅನ್ನೋದು ಈಗ ಗೊತ್ತಾಗಿದೆ. ಕಳೆದ ಆಗಸ್ಟ್ನಲ್ಲಿ ಹಸೀನಾ ಬಾಂಗ್ಲಾ ಬಿಟ್ಟು ಹೋಗುವಂತೆ ಮಾಡಿದ್ದು ನಾವೇ. ಬಾಂಗ್ಲಾದಲ್ಲಿ ದೊಡ್ಡ ದಂಗೆ ಎಬ್ಬಿಸಿ ಆತರ ಸಿಚುಯೇಷನ್ ಕ್ರಿಯೇಟ್ ಮಾಡಿದ್ವಿ ಅಂತ ಪಾಕ್ನಲ್ಲಿ ಲಷ್ಕರ್ ಉಗ್ರ ಹುಳುಗಳು ಘೋಷಣೆ ಮಾಡಿವೆ. ಭಾರತಕ್ಕೆ ಬೇಕಾಗಿರೋ ಮೋಸ್ಟ್ ವಾಂಟೆಡ್ ಉಗ್ರ ಲಷ್ಕರ್ ಸಹ ಸಂಸ್ಥಾಪಕ ಹಫೀಜ್ ಸಯೀದ್ನ ಆಪ್ತರು ಹಾಗೂ ವಿಶ್ವಸಂಸ್ಥೆ ಘೋಷಿತ ಉಗ್ರರಾದ ಸೈಫುಲ್ಲಾ ಕಸೂರಿ ಹಾಗೂ ಮುಜಾಮಿಲ್ ಹಶ್ಮಿ ಈ ಘೋಷಣೆ ಮಾಡಿದ್ದಾರೆ. ಇವರಿಬ್ರು ಹಫೀಜ್ ಸಯೀದ್ನ ಜಮಾತ್ ಉದ್ ದಾವಾ ಅಂಗಸಂಸ್ಥೆಯ ಲೀಡರ್ಗಳಾಗಿ ಕೆಲಸ ಮಾಡಿದ್ದಾರೆ. ಇದೊಂದು ಲಷ್ಕರ್ನ ಫ್ರಾಕ್ಸಿ ಉಗ್ರ ಗುಂಪಾಗಿದ್ದು, ಪಹಲ್ಗಾಮ್ ದಾಳಿ ಹಿಂದೆ ಕೂಡ ಈ ಸಂಘಟನೆ ನಂಟಿದೆ. ಪಹಲ್ಗಾಮ್ ದಾಳಿನ ಪ್ಲಾನ್ ಮಾಡಿದ್ದು ಇದೇ ಕಸೂರಿ. ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಅಂತ ಹೇಳಲಾಗುತ್ತೆ. ಈಗ ಈತ ರಹೀಂ ಯಾರ್ ಖಾನ್ ಬಳಿ ಅಲಹಾಬಾದ್ ಅನ್ನೋ ಜಾಗದಲ್ಲಿ ಮಾತಾಡಿದ್ದು, ನಾನು 4 ವರ್ಷದವನಿದ್ದಾಗ ಅಂದ್ರೆ 1971ರಲ್ಲಿ ಪಾಕ್ ವಿಭಜನೆ ಆಯಿತು. ಆಗ ಭಾರತದ ಪ್ರಧಾನಿಯಾಗಿದ್ದ ಇಂದಿರಾ ಗಾಂಧಿ ಬಂಗಾಳ ಕೊಲ್ಲಿಲಿ 2 ನೇಷನ್ ಥಿಯರಿನ ಮುಳುಗಿಸಿದ್ದೀವಿ ನೋಡಿ ಅಂತ ಘೋಷಿಸಿದ್ರು. ಆಗ ಪಾಕ್ ಸೈನಿಕರು ಸೋಲೊಪ್ಪಿಕೊಂಡು ಭಾರತದ ಮುಂದೆ ಶರಣಾಗುವ ಪ್ರಸಂಗ ಬಂತು. ಸೊ ಅದಕ್ಕೆ ಪ್ರತಿಕಾರವಾಗಿ ನಾವು ಬಾಂಗ್ಲಾದಲ್ಲಿ ಸೇಡು ತೀರಿಸಿಕೊಂಡ್ವಿ ಅಂತೇಳಿದ್ದಾನೆ. ಅಂದ್ರೆ ಭಾರತದ ಪರ ಗುರ್ತಿಸಿಕೊಂಡಿದ್ದ ಹಸೀನಾರನ್ನ ನಾವು ದೇಶ ಬಿಟ್ಟು ಓಡಿಸಿದ್ವಿ, ಬಾಂಗ್ಲಾದಲ್ಲಿ ಭಾರತ ಪರ ಆಡಳಿತವನ್ನ ಕೊನೆಗೊಳಿಸಿದ್ವಿ ಅನ್ನೋ ಥರ ಮಾತಾಡಿದ್ದಾನೆ. ಇನ್ನೊಂದ್ ಕಡೆ ಗುಜ್ರಾನ್ವಾಲ್ ನಲ್ಲಿ ನಡೆದ ಇವೆಂಟ್ ನಲ್ಲಿ ಮುಜಾಮಿಲ್ ಹಶ್ಮಿ ಕೂಡ ಹೀಗೆ ಮಾತಾಡಿದ್ದಾನೆ. ಕಳೆದ ವರ್ಷ ಬಾಂಗ್ಲಾದಲ್ಲಿ ನಾವು ಭಾರತದ ಪರ ಇದ್ದ ಲೀಡರ್ಶಿಪ್ ನ ಸೋಲಿಸಿದ್ವಿ ಅಂತೇಳಿದ್ದಾನೆ. ಹೀಗಾಗಿ ಬಾಂಗ್ಲಾ ದಂಗೆ ಹಿಂದೆ ಮೂಲಭೂತವಾದಿಗಳ ಜೊತೆ ಪಾಕ್ ಉಗ್ರರು ಕೂಡ ಸೇರಿದ್ರು ಅನ್ನೋ ಭಾರತದ ನಿಲುವು ಪ್ರೂವ್ ಆದಂತಾಗಿದೆ. ಇನ್ನೊಂದ್ ಕಡೆ ಸದ್ಯ ಭಾರತದಲ್ಲಿ ಆಶ್ರಯ ಪಡೆದಿರೋ ಬಾಂಗ್ಲಾ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ವಿರುದ್ಧದ ಆರೋಪಗಳ ವಿಚಾರಣೆ ನಡೆಯಲಿದೆ. ಬಾಂಗ್ಲಾದ ಇಂಟರ್ ನ್ಯಾಷನಲ್ ಕ್ರೈಮ್ಸ್ ಟ್ರಿಬ್ಯುನಲ್ ಶೇಖ್ ಹಸೀನಾ ವಿರುದ್ಧದ ಆರೋಪಗಳನ್ನ ಔಪಚಾರಿಕವಾಗಿ ವಿಚಾರಣೆ ನಡೆಸಲಿದೆ. ಹಸೀನಾ ವಿರುದ್ಧದ ಆರೋಪಗಳ ತನಿಖೆ ನಡೆಸುತ್ತಿರೋ ತನಿಖಾ ಸಮಿತಿ ಸಾಕ್ಷ್ಯಗಳನ್ನ ಮತ್ತು ವರದಿಯನ್ನ ಸಬ್ಮಿಟ್ ಮಾಡಲಿದೆ. ಅಲ್ಲದೆ ಈ ವಿಚಾರಣೆ ಬಾಂಗ್ಲಾದೇಶ ಟೆಲಿವಿಷನ್ ಅನ್ನೋ ಟಿವಿ ಚಾನೆಲ್ನಲ್ಲಿ ಲೈವ್ ಆಗಿ ಪ್ರಸಾರವಾಗಲಿದೆ. ಈ ಮೂಲಕ ಬಾಂಗ್ಲಾ ಇತಿಹಾಸದಲ್ಲೇ ಇದೇ ಮೊದಲ ಬಾರಿಗೆ ಈ ಥರ ವಿಚಾರಣೆಯೊಂದು ನೇರ ಪ್ರಸಾರ ಆಗಲಿದೆ. ಇನ್ನು ಪಾಕ್ ದಿವಾಳಿಯಾಗಿರೋ ಬಗ್ಗೆ ಖುದ್ದು ಪಾಕ್ ಪಿಎಂ ಶೆಹಬಾಜ್ ಶರೀಫ್ ಮಾತಾಡಿದ್ದಾರೆ. ಬಲೂಚಿಸ್ತಾನದ ಕ್ವೇಟ್ವಾದಲ್ಲಿರೋ ಕಮಾಂಡ್ ಅಂಡ್ ಸ್ಟಾಫ್ ಕಾಲೇಜ್ ಇವೆಂಟ್ನಲ್ಲಿ ಮಾತಾಡಿರೋ ಶರೀಫ್, ಇನ್ಮುಂದೆ ಪಾಕಿಸ್ತಾನ ತಮ್ಮ ಬಳಿ ಭಿಕ್ಷಾ ಪಾತ್ರೆ ಹಿಡ್ಕೊಂಡು ಸಹಾಯ ಕೇಳೋಕೆ ಬರುತ್ತೆ ಅಂತ ಬೇರೆ ರಾಷ್ಟ್ರಗಳು ನಿರೀಕ್ಷೆ ಮಾಡೋದಿಲ್ಲ. ಬದಲಾಗಿ ಈ ಪಾಕಿಸ್ತಾನದೊಂದಿಗೆ ವ್ಯಾಪಾರ, ಹೂಡಿಕೆ ಮತ್ತು ಇನ್ನೋವೇಷನ್ನಲ್ಲಿ ಈಕ್ವಲ್ ಪಾರ್ಟ್ನರ್ಸ್ ಆಗಿ ಕೆಲಸ ಮಾಡೋಕೆ ಬಯಸ್ತೀವಿ ಅಂತ ಹೇಳಿದ್ದಾರೆ. ನಾನು ಮತ್ತು ಫೀಲ್ಡ್ ಮಾರ್ಷಲ್ ಮುನೀರ್ ಇನ್ಮುಂದೆ ಈ ಹೊರೆಯನ್ನ ಹೊತ್ಕೊಳ್ಳೋಕೆ ಬಯಸಲ್ಲ. ನಾನು ಮುನೀರ್ ಈ ಜವಾಬ್ದಾರಿ ಹೊತ್ತ ಕೊನೆಯ ವ್ಯಕ್ತಿಗಳು ಅಂತ ಶೆಹಬಾಜ್ ಮುನೀರ್ ತಲೆ ಸವರಿದ್ದಾರೆ. ಅಲ್ಲದೆ ಚೀನಾ ನಮ್ಮ ಮೋಸ್ಟ್ ಟೈಮ್ ಟೆಸ್ಟೆಡ್ ಫ್ರೆಂಡ್, ಅಲ್ಲದೆ ಸೌದಿ ಅರೇಬಿಯಾ, ಟರ್ಕಿ, ಕತಾರ್, UAE ಪಾಕ್ನ ಅತ್ಯಂತ ವಿಶ್ವಾಸಾರ್ಹ ಮಿತ್ರರು ಅಂತೇಳಿದ್ದಾರೆ. ಅಲ್ಲದೆ ಪಾಕ್ನ ಆರ್ಥಿಕ ಸವಾಲುಗಳಿಗೆ ನಮ್ಮ ನೈಸರ್ಗಿಕ ಮತ್ತು ಮಾನವ ಸಂಪನ್ಮೂಲಗಳನ್ನ ಪರಿಹಾರವಾಗಿ ಬಳಸಿಕೊಳ್ಬೇಕು ಅಂತೇಳಿದ್ದಾರೆ. ಪಾಕ್ ನಂತರ ಪಕ್ಕದ ಬಾಂಗ್ಲಾದಲ್ಲೂ ಚೀನಾ ತನ್ನ ಪ್ರೆಸೆನ್ಸ್ ಅನ್ನ ಜಾಸ್ತಿ ಮಾಡ್ತಿದೆ. ಚೀನಾದ ವಾಣಿಜ್ಯ ಸಚಿವ ವಾಂಗ್ ವೆಂಟಾವೋ ಬಾಂಗ್ಲಾದೇಶಕ್ಕೆ ಭೇಟಿ ನೀಡಿದ್ದಾರೆ. ಬಾಂಗ್ಲಾದೊಂದಿಗೆ ವ್ಯಾಪಾರ ಮತ್ತು ಹೂಡಿಕೆ ಮಾಡೋ ಅವಕಾಶಗಳ ಕುರಿತು ಡಿಸ್ಕಸ್ ಮಾಡಿದ್ದಾರೆ. ಅಲ್ಲದೆ
ಈ ವಾಂಗ್ ಜೊತೆ ಸುಮಾರು 100 ಕಂಪನಿಯ 250 ಪ್ರತಿನಿಧಿಗಳ ನಿಯೋಗ ಕೂಡ ಬಾಂಗ್ಲಾಗೆ ಭೇಟಿ ನೀಡಿದೆ. ಬಾಂಗ್ಲಾ ಆಯೋಜಿಸಿರೋ ಇನ್ವೆಸ್ಟ್ಮೆಂಟ್ ಅಂಡ್ ಟ್ರೇಡ್ ಕಾನ್ಫರೆನ್ಸ್ನಲ್ಲಿ ಈ ನಿಯೋಗ ಭಾಗಿಯಾಗಲಿದೆ. ಈ ವಾಂಗ್ ವೆಂಟಾವೋ ಈ ಕಾನ್ಫರೆನ್ಸ್ನ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಅಂದಹಾಗೆ ಇತ್ತೀಚೆಗಷ್ಟೇ ಚೀನಾಗೆ ಭೇಟಿ ನೀಡಿದ್ದ ಬಾಂಗ್ಲಾ ಮಧ್ಯಂತರ ಸರ್ಕಾರದ ಮುಖ್ಯಸ್ಥ ಮೊಹಮ್ಮದ್ ಯೂನಸ್ ಭಾರತದ ಈಶಾನ್ಯ ರಾಜ್ಯಗಳಿಗೆ ಸಮುದ್ರ ಕನೆಕ್ಷನ್ನೇ ಇಲ್ಲ, ಬನ್ನಿ ಬಾಂಗ್ಲಾದಲ್ಲಿ ಹೂಡಿಕೆ ಮಾಡಿ ಅಂತ ಚೀನಾನ ಇನ್ವೈಟ್ ಮಾಡಿದ್ರು. ಈ ಹೇಳಿಕೆಯಿಂದ ಬಾಂಗ್ಲಾ ಭಾರತದ ಕೆಂಗಣ್ಣಿಗೆ ಗುರಿಯಾಗಿತ್ತು. ಅದರ ಬೆನ್ನಲ್ಲೀಗ ಚೀನಾ ಹೂಡಿಕೆ ಅವಕಾಶಕ್ಕಾಗಿ ಬಾಂಗ್ಲಾಗೆ ಭೇಟಿ ನೀಡಿದೆ. ಪಾಕ್ ಉಗ್ರರಿಗೆ ಸಪೋರ್ಟ್ ಮಾಡೋ ವಿಷಯನ ಜಗತ್ತಿನ ಮುಂದಿಡೋ ಕೆಲಸವನ್ನ ಭಾರತ ಕಂಟಿನ್ಯೂ ಮಾಡಿದೆ. ಈ ಸಂಬಂಧ ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ನೇತೃತ್ವದ ಸರ್ವಪಕ್ಷಗಳ ಸಂಸದರ ನಿಯೋಗ ಲಂಡನ್ ತಲುಪಿದೆ. ಫ್ರಾನ್ಸ್, ಇಟಲಿ ಮತ್ತು ಡೆನ್ಮಾರ್ಕ್ಗೆ ಭೇಟಿ ಕೊಟ್ಟು ಪಾಕಿಸ್ತಾನದ ಉಗ್ರ ಮುಖವಾಡ ಬಿಚ್ಚಿಟ್ಟ ನಂತರ ಲಂಡನ್ಗೆ ವಿಸಿಟ್ ಕೊಟ್ಟಿದೆ. ಅತ್ತ ಶಿವಸೇನೆ ಸಂಸದ ಶ್ರೀಕಾಂತ್ ಶಿಂಧೆ ನೇತೃತ್ವದ ಸರ್ವಪಕ್ಷ ನಿಯೋಗ ಪಶ್ಚಿಮ ಆಫ್ರಿಕಾ ದೇಶ ಲೈಬೀರಿಯಾ ರೀಚ್ ಆಗಿದೆ. ಇನ್ನೊಂದು ಕಡೆ ಬಿಜೆಪಿ ಸಂಸದ ಬೈಜಯಂತ್ ಪಾಂಡಾ ನೇತೃತ್ವದ ನಿಯೋಗ ಅಲ್ಜೀರಿಯಾಗೆ ಹೋಗಿದೆ. ಇನ್ನೊಂದು ಕಡೆ ಎನ್ಸಿಪಿ ಸಂಸದೆ ಸುಪ್ರಿಯಾ ಸುಳೆ ನೇತೃತ್ವದ ಸರ್ವಪಕ್ಷ ನಿಯೋಗ ಇಥಿಯೋಪಿಯಾಗೆ ಭೇಟಿ ಕೊಟ್ಟಿದೆ. ಈ ವೇಳೆ ಇಥಿಯೋಪಿಯಾದ ಮಾಜಿ ಪ್ರಧಾನಿ ಹೈಲಾ ಮರಿಯಂ ಡೆಜಾಲಿ ನೀರನ್ನ ಮೀಟ್ ಮಾಡಿ ಪಾಕಿಸ್ತಾನ ನಡೆಸುತ್ತಿರೋ ಭಯೋತ್ಪಾದನೆ ಬಗ್ಗೆ ತಿಳಿಸಿದೆ. ಈ ಟೈಮಲ್ಲಿ ಮಾತಾಡಿದ ಕಾಂಗ್ರೆಸ್ ಸಂಸದ ಆನಂದ್ ಶರ್ಮಾ, ಪಹಲ್ಗಾಮ್ ಉಗ್ರ ದಾಳಿಗೆ ಭಾರತ ಸರಿಯಾದ ಪ್ರತಿಕ್ರಿಯೆ ನೀಡಿತು ಅಂತೇಳಿದ್ದಾರೆ. ಇದಕ್ಕೆ ರಿಯಾಕ್ಟ್ ಮಾಡಿದ ಇಥಿಯೋಪಿಯಾ ಭಾರತಕ್ಕೆ ತನ್ನ ಬೆಂಬಲ ಸೂಚಿಸಿದೆ. ಇಂಥ ದುಷ್ಟ ಕೃತ್ಯಗಳನ್ನ ನಿರ್ಮೂಲನೆ ಮಾಡಲು ಭಾರತ ಆಫ್ರಿಕಾ ಯೂನಿಯನ್ ಮತ್ತು ವಿಶ್ವಸಂಸ್ಥೆಯ ಅಧಿಕಾರಿಗಳೊಂದಿಗೆ ನಾವು ಕೆಲಸ ಮಾಡಬೇಕಿದೆ ಅಂತ ಇಥಿಯೋಪಿಯಾ ನಾಯಕ ಟಾಗೆಸ್ಸೆ ಚಾಪೋ ಹೇಳಿದ್ದಾರೆ. ಅತ್ತ ಡಿಎಂಕೆ ಸಂಸದೆ ಕನಿಮೋಳಿ ಕರುಣಾನಿಧಿ ನೇತೃತ್ವದ ನಿಯೋಗ ಯುರೋಪ್ ದೇಶ ಲಾಟ್ವಿಯಾ ಹೋಗಿತ್ತು. ಈ ವೇಳೆ ನಿಯೋಗನ ಬರಮಾಡಿಕೊಳ್ಳೋಕೆ ಲಾಟ್ವಿಯಾದಲ್ಲಿರೋ ಭಾರತೀಯ ಸಮುದಾಯ ಸಿಂಧೂರ್ ಸಮ್ಮಾನ್ ಅನ್ನೋ ಕಾರ್ಯಕ್ರಮ ಆಯೋಜಿಸಿತ್ತು. ನಂತರ ಪ್ರಯಾಣ ಮುಂದುವರೆಸಿದ ಈ ನಿಯೋಗ ಈಗ ಸ್ಪೇನ್ ತಲುಪಿದೆ. ಚೀನಾದಿಂದ ಹುಷಾರಾಗಿರಿ ಅಂತೇಳಿ ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿರೋ ತಮ್ಮ ಮಿತ್ರ ರಾಷ್ಟ್ರಗಳಿಗೆ ಅಮೆರಿಕ ಎಚ್ಚರಿಕೆ ನೀಡಿದೆ. ಚೀನಾದಿಂದ ಎದುರಾಗೋ ಸೇನಾ ಮತ್ತು ಆರ್ಥಿಕ ಒತ್ತಡಗಳ ವಿರುದ್ಧ ಹೋರಾಡೋಕೆ ಅಮೆರಿಕ ಸಪೋರ್ಟ್ ಮಾಡುತ್ತೆ. ಆದ್ರೆ ತಮ್ಮ ರಕ್ಷಣೆಗಾಗಿ ಇಂಡೋ ಪೆಸಿಫಿಕ್ ರಾಷ್ಟ್ರಗಳು ಹೆಚ್ಚಿನ ಜವಾಬ್ದಾರಿ ತಗೊಳ್ಬೇಕು, ರಕ್ಷಣೆಗೆ ಖರ್ಚು ಮಾಡೋಕೆ ಮುಂದಾಗಬೇಕು ಅಂತ ಅಮೆರಿಕದ ರಕ್ಷಣಾ ಕಾರ್ಯದರ್ಶಿ ಪೀಟ್ ಹೆಕ್ಸೆತ್ ಹೇಳಿದ್ದಾರೆ. ಅಲ್ಲದೆ ಚೀನಾ ನೀಡೋ ಬೆದರಿಕೆಗಳಿಗೆ ಕೌಂಟರ್ ಕೊಡೋಕೆ ಅಮೆರಿಕ ವಿದೇಶಗಳಲ್ಲಿ, ಅದರಲ್ಲೂ ಪ್ರಮುಖವಾಗಿ ತೈವಾನ್ನಲ್ಲಿ ತನ್ನ ಸೇನಾ ಸಾಮರ್ಥ್ಯ ಹೆಚ್ಚು ಮಾಡುತ್ತೆ ಅಂತ ಹೇಳಿದ್ದಾರೆ. ಸಿಂಗಪುರದಲ್ಲಿ ನಡೆದ ಶಾಂಗ್ರಿ ಲಾ ಡೈಲಾಗ್ ಶೃಂಗಸಭೆಯಲ್ಲಿ ಹೆಕ್ಸೆತ್ ಈ ರೀತಿ ಹೇಳಿದ್ದಾರೆ. ಇನ್ನು ಇದೇ ವೇಳೆ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುವೆಲ್ ಮ್ಯಾಕ್ರಾನ್ ಮಾತಾಡಿ, ಅಮೆರಿಕ ಮತ್ತು ಚೀನಾ ನಡುವಿನ ಉದ್ವಿಗ್ನತೆ ಮಧ್ಯೆ ನಾವುಗಳು ಸಿಲುಕಿಕೊಳ್ಳೋದು ಬೇಡ, ನ್ಯೂಟ್ರಲ್ ಆಗಿರೋಣ ಅಂತ ಹೇಳಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಇರಾನ್ಗೆ ಪ್ರವಾಸಕ್ಕಂತ ಹೋಗಿದ್ದ 3 ಭಾರತೀಯರು ನಾಪತ್ತೆಯಾಗಿದ್ರು. ಆದ್ರೀಗ ಈ ಭಾರತೀಯರನ್ನ ಪಾಕ್ನ ಬೇಹುಗಾರಿಕೆ ಸಂಸ್ಥೆ ಐಎಸ್ಐ ಅಪಹರಣ ಮಾಡಿರಬಹುದು ಎನ್ನಲಾಗ್ತಿದೆ. ಹೀಗಾಗಿ ಭಾರತ ಈ ಅಪಹರಣದಲ್ಲಿ ಪಾಕ್ನ ಪಾತ್ರದ ಬಗ್ಗೆ ತನಿಖೆ ನಡೆಸ್ತಿದೆ ಅಂತ ಎಕನಾಮಿಕ್ಸ್ ಟೈಮ್ಸ್ ರಿಪೋರ್ಟ್ಸ್ ಮಾಡಿದೆ. ಅಂದಹಾಗೆ ಅಪಹರಣಕ್ಕೊಳಗಾದ ಪಂಜಾಬ್ನ ಹುಷನ್ ಪ್ರೀತ್ ಸಿಂಗ್, ಜಶ್ಪಾಲ್ ಸಿಂಗ್ ಮತ್ತು ಅಮೃತ್ ಪಾಲ್ ಸಿಂಗ್ರ ಕುಟುಂಬಗಳಿಗೆ ಪಾಕ್ ಮೂಲದ ಫೋನ್ ನಂಬರ್ನಿಂದ ಕರೆ ಬಂದಿದೆ. ಹೀಗಾಗಿ ಈ ಪ್ರಕರಣದಲ್ಲಿ ಪಾಕ್ ಪಾತ್ರದ ಬಗ್ಗೆ ಅನುಮಾನ ವ್ಯಕ್ತವಾಗಿ ತನಿಖೆ ನಡೆಸಲಾಗ್ತಿದೆ ಅಂತ ವರದಿಯಾಗಿದೆ. ಇಸ್ರೇಲ್ ದಕ್ಷಿಣ ಲೆಬನಾನ್ನಲ್ಲಿ ದೊಡ್ಡ ಬೇಟೆಯಾಡಿದೆ. ಹೆಜ್ಬೊಲ್ಲಾದ ರಾಕೆಟ್ ಯೂನಿಟ್ ಕಮಾಂಡರ್ ಮೊಹಮ್ಮದ್ ಅಲಿ ಜಮೌಲ್ ಅನ್ನೋನನ್ನ ಡ್ರೋನ್ ದಾಳಿಲಿ ಹೊಡೆದುರುಳಿಸಿದ್ದೀವಿ ಅಂತ ಇಸ್ರೇಲ್ ಸೇನೆ ಹೇಳಿದೆ. ಈತ ಇಸ್ರೇಲ್ ಗುರಿಯಾಗಿಸಿ ರಾಕೆಟ್ ದಾಳಿ ನಡೆಸುತ್ತಿದ್ದ. ಅಲ್ಲದೆ ಇತ್ತೀಚೆಗಷ್ಟೇ ಹೆಜ್ಬೊಲ್ಲಾ ಇನ್ಫ್ರಾಸ್ಟ್ರಕ್ಚರ್ನ ರೀಸ್ಟೋರ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ. ಅದಕ್ಕೆ ಈತನನ್ನ ಹೊಡೆದಿದ್ದೇವೆ ಅಂತ ಇಸ್ರೇಲ್ ಸೇನೆ ತಿಳಿಸಿದೆ. ಟೆಕ್ ದಿಗ್ಗಜ ಎಲಾನ್ ಮಸ್ಕ್ ತಮ್ಮ ಕುಟುಂಬ ವಿಸ್ತರಣೆ ಕಾರ್ಯವನ್ನ ಮುಂದುವರೆಸಿದ್ದಾರೆ. ಜಪಾನ್ನ ಪಾಪ್ ಸ್ಟಾರ್ ಒಬ್ರು ಎಲಾನ್ ಮಸ್ಕ್ರ ಮಗುವಿಗೆ ಜನ್ಮ ನೀಡಿದ್ದಾರೆ ಅಂತ ವರದಿಯಾಗಿದೆ. ಆದ್ರೆ ಆ ಪಾಪ್ ಸ್ಟಾರ್ ಯಾರು ಅನ್ನೋದ್ರ ಮಾಹಿತಿನ ಇದುವರೆಗೂ ಬಹಿರಂಗಪಡಿಸಿಲ್ಲ. ಅಂದಹಾಗೆ ಮಸ್ಕ್ ಆಲ್ರೆಡಿ ಜಸ್ಟಿನ್ ವಿಲ್ಸನ್ ಗ್ರಿಮ್ಸ್, ಶಿವೋನ್ ಜಿಲ್ ಮತ್ತು ಸೇಂಟ್ ಕ್ಲಾರಾ ಅನ್ನೋ ಮಹಿಳೆಯರಿಂದ ಒಟ್ಟು 14 ಮಗುವನ್ನು ಪಡೆದಿದ್ದಾರೆ. ಈ ಪಾಪ್ ಸ್ಟಾರ್ ಮಗು ಕೂಡ ಮಸ್ಕ್ ಅವರದ್ದೇ ಅಂತ ಕನ್ಫರ್ಮ್ ಆದ್ರೆ ಎಲಾನ್ ಮಸ್ಕ್ 15ನೇ ಮಗುವಿಗೆ ತಂದೆ ಆದಂತಾಗುತ್ತೆ. ಉತ್ತರ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್
ತಮ್ಮ ದೇಶದ ಜನರ ಮೇಲೆ ಅದೆಂತ ನಿರ್ಬಂಧಗಳನ್ನ ಹೇರಿದ್ದಾರೆ ಅನ್ನೋ ಬಗ್ಗೆ ಹೊಸ ಮಾಹಿತಿ ಸಿಕ್ಕಿದೆ. ಸೌತ್ ಕೊರಿಯಾದ ಒಂದು ಪದ ಕೂಡ ನಾರ್ತ್ ಕೊರಿಯಾದಲ್ಲಿ ಬಳಕೆ ಆಗೋ ಹಾಗಿಲ್ಲ. ಆಟೋ ಕರೆಕ್ಟ್ ಮಾಡಿ ಅದನ್ನ ಕಿಮ್ಮಣ್ಣನ ಪ್ರೋಪೋಗಾಂಡಕ್ಕೆ ತಕ್ಕಂತೆ ಬದಲಾಯಿಸಲಾಗುತ್ತೆ. ಉದಾಹರಣೆಗೆ ಒಪ್ಪ ಅನ್ನೋ ವರ್ಡ್ ಸೌತ್ ಕೊರಿಯಾದಲ್ಲಿ ತಮ್ಮ ಬಾಯ್ ಫ್ರೆಂಡ್ಗೆ ಬಳಸಲಾಗುತ್ತೆ. ಈ ಪದನ ಎಲ್ಲಿಯಾದ್ರೂ ನಾರ್ತ್ ಕೊರಿಯಾದ ಮೊಬೈಲ್ ನಲ್ಲಿ ಟೈಪ್ ಮಾಡಿದ್ರೆ ಅದು ಆಟೋ ಕರೆಕ್ಟ್ ಆಗಿ ಕಾಮ್ರೇಡ್ ಅಂತ ಬದಲಾಗುತ್ತೆ. ಅಲ್ಲೇ ಕೀಬೋರ್ಡ್ ಕೆಳಗಡೆ ಈ ಪದನ ಒಡ ಹುಟ್ಟಿದವರಿಗೆ ಮಾತ್ರ ಬಳಸಬೇಕಂತ ವಾರ್ನಿಂಗ್ ಕೂಡ ಬರುತ್ತೆ. ಇನ್ನು ಸೌತ್ ಕೊರಿಯಾ ಅಂತ ಟೈಪ್ ಮಾಡಿದ್ರೆ ಪಪ್ಪೆಟ್ ಸ್ಟೇಟ್ ಅಂದ್ರೆ ಅಮೆರಿಕದ ಕೈಗೊಂಬೆ ಅನ್ನೋ ಅರ್ಥದಲ್ಲಿ ಬದಲಾಗುತ್ತೆ. ನಾರ್ತ್ ಕೊರಿಯಾದಿಂದ ಕಳ್ಳ ಸಾಗಾಟವಾದ ಮೊಬೈಲ್ನಿಂದ ಈ ಸತ್ಯಾಂಶ ಹೊರಬಿದ್ದಿದೆ. ಜರ್ಮನಿಯ ಕೋರ್ಸನ್ ಬ್ರೋಯಿಚ್ ಅನ್ನೋ ನಗರದಲ್ಲಿ ಸಣ್ಣ ವಿಮಾನವೊಂದು ವಸತಿ ಕಟ್ಟಡದ ಮೇಲೆ ಕ್ರ್ಯಾಶ್ ಆಗಿದೆ. ಪರಿಣಾಮ ಪೈಲಟ್ ಸೇರಿ ಇಬ್ಬರು ಮೃತಪಟ್ಟಿದ್ದಾರೆ. ಈ ವಿಮಾನ ಅಲ್ ಕೆರ್ಸಬನ್ ಅನ್ನೋ ಪ್ರದೇಶದಿಂದ ಎಂಚೆಟ್ ಗ್ಲಾಡ್ ಬ್ಯಾಚ್ ವಿಮಾನ ನಿಲ್ದಾಣಕ್ಕೆ ಹೋಗ್ತಿತ್ತು. ಆಗ ಮಾರ್ಗ ಮಧ್ಯೆ ತಾಂತ್ರಿಕ ದೋಷದಿಂದ ಈ ದುರ್ಘಟನೆ ಸಂಭವಿಸಿರಬಹುದು ಎನ್ನಲಾಗ್ತಿದ್ದು, ಈ ಬಗ್ಗೆ ತನಿಖೆ ಮುಂದುವರೆದಿದೆ. ಚೀನಾ ಸಂಶೋಧಕರು ಲೇಸರ್ ಟೆಲಿಸ್ಕೋಪ್ ಒಂದನ್ನು ಡೆವಲಪ್ ಮಾಡಿದ್ದಾರೆ. ಈ ಟೆಲಿಸ್ಕೋಪ್ ಬಳಸಿ 1.36 ಕಿಲೋಮೀಟರ್ ದೂರ ಇರೋ 3 ಮಿಲಿಮೀಟರ್ನಷ್ಟು ಚಿಕ್ಕ ವಸ್ತುವನ್ನು ಕೂಡ ಸ್ಪಷ್ಟವಾಗಿ ನೋಡಬಹುದು. ಅಂದ್ರೆ 1.36 ಕಿಲೋಮೀಟರ್ ದೂರದಲ್ಲಿರೋ ಬೆಂಕಿ ಕಡ್ಡಿಯ ತಲೆ ಭಾಗವನ್ನು ಕೂಡ ಸ್ಪಷ್ಟವಾಗಿ ವೀಕ್ಷಿಸಬಹುದು. ಅಂದಹಾಗೆ ಸಂಶೋಧಕರು ಮೊದಲಿಗೆ ಒಂದು ನಿರ್ದಿಷ್ಟ ಗುರಿ ಮೇಲೆ 8 ಇನ್ಫ್ರಾರೆಡ್ ಲೇಸರ್ ಬೀಮ್ ನ ಕಳಿಸಿದ್ದಾರೆ. ಅಲ್ಲಿಂದ ರಿಫ್ಲೆಕ್ಟ್ ಆದ ಲೈಟ್ ನ 2 ಟೆಲಿಸ್ಕೋಪ್ ನಲ್ಲಿ ಕ್ಯಾಪ್ಚರ್ ಮಾಡಲಾಗಿದೆ. ನಂತರ 2 ಟೆಲಿಸ್ಕೋಪ್ ನಲ್ಲಿ ಕ್ಯಾಪ್ಚರ್ ಆದ ಸಿಗ್ನಲ್ ನ ಕಂಪೇರ್ ಮಾಡಿ ಇಮೇಜ್ ನ ರೀಕನೆಕ್ಟ್ ಮಾಡಲಾಗಿದೆ. ಮುಂದಿನ ದಿನದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಇಂಟಿಗ್ರೇಟ್ ಮಾಡಿ ಇನ್ನೂ ನಿಖರವಾದ ಇಮೇಜ್ ನ ಸೃಷ್ಟಿಸ್ತೀವಿ ಅಂತ ಸಂಶೋಧಕರು ತಿಳಿಸಿದ್ದಾರೆ. ರಷ್ಯಾದ ಬ್ರಿಯಾನ್ಸ್ಕ್ ಪ್ರಾಂತ್ಯದಲ್ಲಿ ಬ್ರಿಡ್ಜ್ ಒಂದು ಕುಸಿದು ಬಿದ್ದ ಪರಿಣಾಮ ರೈಲು ಹಳಿ ತಪ್ಪೋಗಿದೆ. ಈ ಘಟನೆಯಲ್ಲಿ 7 ಜನ ಸಾವನ್ನಪ್ಪಿದ್ದು 30 ಜನ ಗಾಯಗೊಂಡಿದ್ದಾರೆ. ಥೈಲ್ಯಾಂಡ್ ನ ಓಪಲ್ ಸುಚಾತಾ 2025ನೇ ಸಾಲಿನ ವಿಶ್ವ ಸುಂದರಿ ಕಿರೀಟ ಮುಡಿಗೇರಿಸಿಕೊಂಡಿದ್ದಾರೆ. ಹೈದರಾಬಾದ್ನಲ್ಲಿ ನಡೆದ ಸ್ಪರ್ಧೆಯಲ್ಲಿ ಈ ಪ್ರಶಸ್ತಿ ಪ್ರದಾನ ಮಾಡಲಾಗಿದೆ. ಇಥಿಯೋಪಿಯಾದ ಹಾಸೆಟ್ ಡೆರೆಜ್ ರನ್ನರ್ ಅಪ್ ಆಗಿದ್ದಾರೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ಕಾರ.